ಇಡೀ ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನಾವು ಕೂಡ ನೋಡ್ತಾ ಇದ್ದೀವಿ. ಇದೀಗ ಬೆಳಗಾವಿಯಲ್ಲಿರುವಂತಹ ಕೈಗಾರಿಕೆಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ಬಿಸಿಯಲ್ಲಿ ತಟ್ತಾ ಇದೆ. ಇನ್ನು ಮಚ್ಚೆ ಪ್ರದೇಶದಲ್ಲಿರುವಂತಹ ಆಕಾಶ ಫಾರ್ಮಿಂಗ್ ಟೆಕ್ನಾಲಜಿ ಇದು ಮಹೇಶ ಇನಾಮದಾರ್ ಗುಣತನದ ಕಂಪನಿಗಳಿಗ ಈ ಒಂದು ಕಂಪನಿಗೆ ಇರುವಂತಹ ಗ್ಯಾಸ್ ಇದೆಯಲ್ಲ ಇದಕ್ಕೂ ಕೂಡ ಇದೀಗ ಟ್ರಬಲ್ ಇಲ್ಲಿಗೆ ಶುರುವಾಗಿರುವಂತದ್ದು. ಇನ್ನು ಒಂದು ವಾರ ಇದೇ ರೀತಿ ಏನಾದರೂ ಆದರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. LPG ಗ್ಯಾಸ್ ಸಿಗ್ತಾ ಇಲ್ಲ, ಇದರಿಂದ ಕಾರ್ಮಿಕರಿಗಂತೂ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈಗಾಗಲೇ ಮಚ್ಚೆ ಪ್ರದೇಶದಲ್ಲಿರುವಂತಹ ಆಕಾಶ ಫಾರ್ಮಿಂಗ್ ಟೆಕ್ನಾಲಜಿಯನ್ನ ಇಲ್ಲಿ ಬಳಸಲಾಗ್ತಾ ಇದೆ. ಮಹೇಶ್ ಇನಾಮದಾರ್ ಒಡೆತನದ ಕಂಪನಿಗೆ ಗ್ಯಾಸ್ ಟ್ರಬಲ್ ಇಲ್ಲಿ ಶುರುವಾಗಿದೆ. ಇನ್ನೇನಾದ್ರೂ ಒಂದು ವಾರ ಇದೇ ರೀತಿ ಆದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. LPG ಗ್ಯಾಸ್ ಸಿಗ್ತಾ ಇಲ್ಲ, ಇದರಿಂದ ಕಾರ್ಮಿಕರು ಒದ್ದಾಡ್ತಿದ್ದಾರೆ. ಮಚ್ಚೆ ಪ್ರದೇಶದಲ್ಲಿರುವಂತಹ ಆಕಾಶ ಫಾರ್ಮಿಂಗ್ ಟೆಕ್ನಾಲಜಿ ಇದು. ಇಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ರು. ಮಹೇಶ ಇನಾಮದಾರ್ ಒಡೆತನದ ಕಂಪನಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಇನ್ನು ಒಂದು ವಾರ ಇದೇ ರೀತಿ ಆದ್ರೆ ಸಮಸ್ಯೆ ಆಗುತ್ತೆ. ಈಗಾಗಲೇ ಕೆಲಸ ಇಲ್ಲ ಕಾರ್ಮಿಕರಿಗೆ, ಈ ಒಂದು ಕೈಗಾರಿಕೆಯಲ್ಲಿ ಕೆಲಸ ಇಲ್ಲ, ಇರೋ ಕೆಲಸನೂ ಕಳ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಇರುವಂತಹ ಕೈಗಾರಿಕೆಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಮಚ್ಚೆ ಪ್ರದೇಶದಲ್ಲಿರುವಂತಹ ಆಕಾಶ ಫಾರ್ಮಿಂಗ್ ಟೆಕ್ನಾಲಜಿ ಮಹೇಶ್ ಇನಾಮದಾರ್ ಒಡೆತನದ ಕಂಪನಿ ಇದು. ಈ ಕಂಪನಿಗೆ ಗ್ಯಾಸ್ ಟ್ರಬಲ್ ಶುರುವಾಗ್ತಾ ಇದೆ. ಕನಿಷ್ಠ ಒಂದು ವಾರ ಹೀಗೆ ಮುಂದುವರೆದ್ರೆ ಬಹಳಷ್ಟು ಸಮಸ್ಯೆ ಕೂಡ ಆಗುತ್ತೆ. LPG ಗ್ಯಾಸ್ ಸಿಗ್ತಾ ಇಲ್ಲ, ಇದರಿಂದ ಇಲ್ಲಿ ಎಷ್ಟು ಮಂದಿ ಕಾರ್ಮಿಕರು ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಬರಬೇಡಿ ಅಂತ ಹೇಳಿದ್ದಾರೆ ಈಗಾಗಲೇ. ಹಾಗಾಗಿ ಗ್ಯಾಸ್ ಇಲ್ಲ ಮತ್ತು ಅವ್ರಿಗೂ ಕೂಡ ಕಾರ್ಮಿಕರಿಗೂ ಕೆಲಸ ಇಲ್ಲ, ಎಲ್ಲರಿಗೂ ಕೂಡ ಕೆಲಸ ಇಲ್ಲದೆ ಈ ಪರಿಸ್ಥಿತಿ ಬಂದಿರುವಂಥದ್ದು. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಇನ್ನೂ ಸಮಸ್ಯೆ ಆಗುತ್ತೆ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. LPG ಗ್ಯಾಸ್ ಸಿಗ್ತಾ ಇಲ್ಲ, ಇದರಿಂದ ಬಹಳಷ್ಟು ಕಾರ್ಮಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕೇವಲ ಇದೊಂದೇ ಬೆಳಗಾವಿಯಲ್ಲಿರುವಂಥ ಒಂದೇ ಕೈಗಾರಿಕೆ ಕಂಪನಿ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಗೊತ್ತಿರುವಂಥ ವಿಚಾರ, ನಮ್ಮ ರಾಜ್ಯದಲ್ಲಿ 50% ಹೋಟೆಲ್ಸ್ಗಳು ಈಗಾಗಲೇ ಬಂದಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಈಗ ಹತ್ತತ್ರ 70% ಬಂದಾಗಿದೆ. ನಾಟ್ 50%, 70 to 75% ಬಂದಾಗೋಗಿದೆ ನಮ್ಮ ರಾಜ್ಯದಲ್ಲಿರುವಂಥ ಹೋಟೆಲ್ಗಳು. ಅದರಲ್ಲೂ ಕೂಡ 10,000, 12,000 ಈ ರೇಂಜ್ಗೆ ಮಾರ್ತಾ ಇದ್ದಾರೆ ಕಮರ್ಷಿಯಲ್ ಸಿಲಿಂಡರ್ಗಳು. ಆದರೆ ಇಲ್ಲೂ ಕೂಡ ಬೆಳಗಾವಿಯಲ್ಲಿರುವಂಥ ಕೈಗಾರಿಕೆ ಕೂಡ ಗ್ಯಾಸ್ ಟ್ರಬಲ್. ನೋಡಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಇದೇ ಒಂದು ಜಾಗದಲ್ಲಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಪ್ರತ್ಯಕ್ಷವಾಗಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಹೇಗಿದೆ ಅದು ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಇಂಡಸ್ಟ್ರಿಗೂ ಕೂಡ ಅದರದ್ದು ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ನಾವು ಈಗ ಸದ್ಯ ಹೇಳಬೇಕಂದ್ರೆ ಏನು ಬೆಳಗಾವಿ ನಗರದ ಮಚ್ಚೆ ಪ್ರದೇಶದಲ್ಲಿ ಇರತಕ್ಕಂಥ ಆಕಾಶ್ ಫಾರ್ಮಿಂಗ್ ಟೆಕ್ನಾಲಜಿ ಏನು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಇರೋಂಥದ್ದು ನೀವು ನೋಡ್ತಾ ಇರ್ಬೋದು. ಒಂದು ರೀತಿಯಾಗಿ ಏನು ಇಂಡಸ್ಟ್ರಿಯಲ್ಲಿ ಏನು ಪ್ರತಿದಿನವೂ ಕೂಡ ಗ್ಯಾಸ್ ಬಳಕೆಯಿಂದನೇ ಕೂಡ ಇವರು ಪ್ರತಿದಿನವೂ ಕೆಲಸ ಮಾಡ್ತಾರೆ. ಆದರೆ ಯಾವುದೋ ಒಂದು ರೀತಿಯಲ್ಲಿ ಈಗ ಗ್ಯಾಸ್ ಏನು ಎಫೆಕ್ಟ್ ಅಂದರೆ ಗ್ಯಾಸದ ಕೊರತೆ ಅಭಾವದಿಂದಾಗಿ ಈಗ ಒಂದು ರೀತಿಯಲ್ಲಿ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ರೀತಿಯಾಗಿ ಈಗ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಕೆಲಸದ ಭೀತಿ ಉಂಟಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು. ಏನು ಈ ಇಂಡಸ್ಟ್ರಿ ಏನಿದೆ ಇದು ಪ್ರಮುಖವಾಗಿ ಏನು ಯುರೋಪ್ ಇರ್ಬೋದು, USA ಇರ್ಬೋದು, ಅದೇ ರೀತಿ ಮೆಕ್ಸಿಕೋ ಇರ್ಬೋದು, ಇನ್ನಿತರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಕಂಪ್ನಿ. ಆದರೆ ಸದ್ಯ ಈಗ ಒಂದು ರೀತಿಯಾಗಿ ಏನು ಗ್ಯಾಸಿನ ಅಭಾವ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಏನು ಕಾರ್ಮಿಕರು ಇರ್ಬೋದು ಅವ್ರಿಗೂ ಕೂಡ ಒಂದು ರೀತಿಯಾಗಿ ಈ ಏನು ಯುದ್ಧದ ಎಫೆಕ್ಟ್ ತಟ್ಟುತ್ತಾ ಒಂದು ರೀತಿಯಾಗಿ ಅವರು ಕೂಡ ಈಗ ಸಂಕಷ್ಟದಲ್ಲಿರುವಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಏನೀಗ ನೀವು ಗಮನಿಸ್ತಾ ಇದ್ದೀರಿ ಇದೆಲ್ಲ ಕೂಡ 110 ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇರುವಂಥ ಕಂಪ್ನಿ. ಸದ್ಯ ಈಗ ಈ ಕಂಪ್ನಿಗೂ ಕೂಡ ಒಂದು ರೀತಿಯಾಗಿ ಅತಂತ್ರದಲ್ಲಿರ್ತಕ್ಕಂಥದ್ದು. ಅವ್ರು ಅಂದರೆ ಈ ಕಂಪ್ನಿಯಲ್ಲಿ ಏನು ಪ್ರತಿಯೊಂದು ರೈಲ್ವೆಗೆ ಇರ್ಬೋದು, ಅದೇ ರೀತಿ ಡೊಮೆಸ್ಟಿಕ್ ಮಟೀರಿಯಲ್ ಆಗಿರ್ಬೋದು, ಅದೇ ರೀತಿ ಇನ್ನಿತರ ಏನು ಫ್ಯಾನ್ ಕವರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೇ ಇಂಡಸ್ಟ್ರಿಯಿಂದ ಸಪ್ಲೈ ಆಗುತ್ತೆ. ಆದರೆ ಕೂಡ ಈಗ ಸದ್ಯ ಗ್ಯಾಸಿದ ಅಭಾವದಿಂದ ಅವರು ಒಂದು ರೀತಿಯಾಗಿ ಏನು ಕಾರ್ಮಿಕರು ಇರ್ಬೋದು, ಅದೇ ರೀತಿ ಮಾಲಕರು ಇರ್ಬೋದು, ಅವರು ಕೂಡ ಈಗ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಆದರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಏನು ನಮ್ಮ ಜೊತೆ ಮಾತಾಡಲಿಕ್ಕೆ ಖುದ್ದಾಗಿ ಅವರು ಏನು ಆಕಾಶ್ ಫಾರ್ಮಿಂಗ್ ಟೆಕ್ನಾಲಜಿ ಮಾಲಕರು ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವ ರೀತಿಯಾಗಿ ಏನು ಈ ಯುದ್ಧದ ಎಫೆಕ್ಟಿಂದ ಈಗ ತಮಗೆ ಯಾವ ರೀತಿಯಾಗಿ ಅನಾನುಕೂಲ ಆಗಿದೆ ಅಂತ? ಸರ್, ಅನಾನುಕೂಲ ಎಲ್ಲರಿಗೂ ಆಗ್ತಾ ಇದೆ. ಅಂದರೆ ಸ್ವಲ್ಪ ಸಪ್ಲೈ ಚೈನಲ್ಲಿ ಡಿಸ್ಟ್ರಪ್ಷನ್ಸ್ ಇದೆ. ಕಮರ್ಷಿಯಲ್ ಸಿಲಿಂಡರ್ಸ್ ಆಗಲಿ, ಸ್ಟೀಲ್ ಆಗಲಿ, ಅವೈಲಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಮಾರ್ಕೆಟಲ್ಲಿ. ಸದ್ಯ ಇದೇ ರೀತಿ ಆದರೆ ತಮ್ಮಲ್ಲಿರ್ತಕ್ಕಂಥ ಕಾರ್ಮಿಕರ ಸ್ಥಿತಿ ಏನಂತ ಹೇಳಿ ಈಗ ಕಳೆದು ಒಂದು ವಾರದಿಂದನೇ ತಮಗೆ ಈ ರೀತಿಯಾಗಿ ಅನಾನುಕೂಲ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ತಮಗೆ ಯಾವ ರೀತಿಯಾಗಿ ಅಂದರೆ ಎಫೆಕ್ಟ್ ಆಗುತ್ತೆ ಅಂತ? ಸರ್, ನನಗೆ ಅನ್ಸುತ್ತೆ ಅದು ಎಫೆಕ್ಟ್ ಅಂತ ನಾವು ತಿಳ್ಕೊಬಾರ್ದು. ಏನಾದರೂ ಪಾಸಿಟಿವ್ ಔಟ್ಕಮ್ ಇದರಲ್ಲಿ ಬರುತ್ತೆ. ಅಂದರೆ ಈಗ ಒಂದು ವಾರ ಆಗಿದೆ ಪ್ರಾಬ್ಲಮ್ ಶುರು ಆಗಿ, ಬಟ್ ಐ ಆಮ್ ಪಾಸಿಟಿವ್ ಈ ಇನ್ನೊಂದು ವಾರಲ್ಲಿ ವಿ ವಿಲ್ ಸ್ಟಾರ್ಟ್ ಗೆಟಿಂಗ್ ದ ಮೆಟೀರಿಯಲ್ಸ್ ಆ್ಯಂಡ್ ನನಗೆ ಸಪ್ಲೈಯರ್ಸ್ ಅಶ್ಯೂರ್ ಕೂಡ ಮಾಡ್ತಾ ಇದ್ದಾರೆ.
ನಾವು ಕೊಡ್ತೀವಿ. ಸೊ ನೆಕ್ಸ್ಟ್ ಆ್ಯಸ್ ಆ್ಯಂಡ್ ಹೌ ಇಟ್ ಕಮ್ಸ್ ನಾವು ಫೇಸ್ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಏನು ಆಕಾಶ್ ಫಾರ್ಮಿಂಗ್ ಟೆಕ್ನಾಲಜಿ ಮಾಲಕರು ಏನು ಹೇಳ್ತಾ ಇರುವಂಥದ್ದು, ಒಟ್ಟಾರೆಯಾಗಿ ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಆ್ಯಸ್ ಪಾಸಿಬಲ್ ಏನಿದೆ ಈಗ ಸದ್ಯಕ್ಕೆ ಅವರಿಗೆ ಅಂದರೆ LPG ಸಪ್ಲೈ ಮಾಡೋದು ಒಂದು ಮಾಡಿದರೆ ನಮಗೆ ಎಲ್ಲ ರೀತಿಗೂ ಅನುಕೂಲ ಆಗುತ್ತೆ ಅಂತೇಳಿ ಮಾಲಕರ ಮತ್ತು ಕ್ಯಾಮ್ರಾಮನ್ ಶಿವ ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ. ನೋಡಿ, ಇಲ್ಲಿ ಮಚ್ಚೆ ಪ್ರದೇಶದಲ್ಲಿರುವಂತಹ ಈ ಒಂದು ಕೈಗಾರಿಕೆಗೂ ಕೂಡ ಯಾವ ಮಟ್ಟಕ್ಕೆ ಇಲ್ಲಿ ಗ್ಯಾಸ್ ಟ್ರಬಲ್ ಆಗ್ತಾ ಇದೆ, ಗ್ಯಾಸ್ ಬಿಸಿ ಇಲ್ಲೂ ಕೂಡ ಎಷ್ಟು ತಟ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿರುವಂತಹ ಮಾಲೀಕರೇ ಖುದ್ದು ಹೇಳ್ತಾ ಇದ್ರು, ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಮಧ್ಯಸ್ಥಿಕೆಯನ್ನು ವಹಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ಇಲ್ಲಿರುವಂತಹ ಈ ಒಂದು ಕಂಪನಿಯ ಮಾಲೀಕರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ.